ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋದಾದ್ರೆ, ಉಪರಾಷ್ಟ್ರಪತಿ ಹುದ್ದೆ ರೇಸ್ನಲ್ಲಿ ಕರ್ನಾಟಕದ ಗವರ್ನರ್ ಗೆಹ್ಲೋಟ್ ಅವರ ಹೆಸರು ಕೂಡ ಆಗಿದೆ. ಅಭ್ಯರ್ಥಿ ಆಯ್ಕೆಗೆ ಇವತ್ತು ಬಿಜೆಪಿ ನಾಯಕರು ಸಭೆಯನ್ನು ಕರೆದಿದ್ದಾರೆ. ಜಗದೀಪ್ ಧನ್ಕರ್ ಹಠಾತ್ ರಾಜೀನಾಮೆಯಿಂದ ತೆರವಾಗಿರುವಂತಹ ಉಪರಾಷ್ಟ್ರಪತಿ ಹುದ್ದೆಗೆ ಸೆಪ್ಟೆಂಬರ್ 9ರಂದು ನಡೆಯಲಿರುವ ಚುನಾವಣೆ ಅಭ್ಯರ್ಥಿ ಆಯ್ಕೆಗೆ ಎನ್ಡಿಎ ಕೂಟದಲ್ಲಿ ಚಟುವಟಿಕೆ ಗರಿಗೆದರಿದೆ. ಭಾನುವಾರ ಬಿಜೆಪಿ, ಮಂಗಳವಾರ ಎನ್ಡಿಎ ಕೂಟದ ಸಂಸದೀಯ ಸಭೆಗಳು ನಡೆಯಲಿದೆ. ಇದರಲ್ಲಿ ಅಭ್ಯರ್ಥಿ ಆಯ್ಕೆ ನಡೆಯಲಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸೇರಿ ಹಲವರು ಈ ರೇಸ್ನಲ್ಲಿ ಇದ್ದಾರೆ. ಸೆಪ್ಟೆಂಬರ್ 9ರಂದು ಚುನಾವಣೆ ನಡೆಯಲಿದ್ದು ಎನ್ಡಿಎ ಕೂಟದ ಅಭ್ಯರ್ಥಿ ಆಯ್ಕೆಯ ಹೊಣೆಯನ್ನ ಕೂಟದ ನಾಯಕರು ಮೋದಿ ಮತ್ತು ನಡ್ಡಾ ಹೆಗಲಿಗೆ ನೀಡಿದ್ದಾರೆ. ಅದರ ಭಾಗವಾಗಿ ಬಿಜೆಪಿ ಭಾನುವಾರ ದೆಹಲಿಯಲ್ಲಿ ಸಂಸದೀಯ ಸಭೆಯನ್ನ ಸೇರಲಿದೆ. ಜಗದೀಪ್ ಧನ್ಕರ್ ಅವರ ದಿಢೀರ್ ರಾಜೀನಾಮೆಯಿಂದ ತೆರವಾಗಿದ್ದ ಉಪರಾಷ್ಟ್ರಪತಿ ಹುದ್ದೆಗೆ ಸೆಪ್ಟೆಂಬರ್ 9ರಂದು ಚುನಾವಣೆ ನಿಗದಿಯಾಗಿದೆ. ಜಂಟಿ ಅಭ್ಯರ್ಥಿ ಕಣಕ್ಕಿಳಿಸೋಕೆ ಎನ್ಡಿಎ ನಿರ್ಧಾರ. ಅಭ್ಯರ್ಥಿಯ ಆಯ್ಕೆಯ ಹೊಣೆ ಬಿಜೆಪಿ ಅಧ್ಯಕ್ಷ ನಡ್ಡಾ ಮತ್ತು ಮೋದಿ ಅವರ ಹೆಗಲಿಗೆ ಇದೆ. ಭಾನುವಾರ ದೆಹಲಿಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಉಪರಾಷ್ಟ್ರಪತಿ ಅಭ್ಯರ್ಥಿ ಆಯ್ಕೆ ಆಗತ್ತೆ. ಎನ್ಡಿಎ ಮಿತ್ರರ ಸಮ್ಮತಿ ಬಳಿಕ ಹೆಸರನ್ನ ಘೋಷಣೆ ಮಾಡ್ತಾರೆ. ಹುದ್ದೆ ರೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಗೆಹ್ಲೋಟ್ ಅವ್ರ ಹೆಸರು ಇದೆ, ವಿ.ಕೆ. ಸಕ್ಸೇನಾ ಅವ್ರ ಹೆಸರು ಇದೆ, ಹರಿವಂಶ್ ಅವ್ರ ಹೆಸರು ಇದೆ, ಆರಿಫ್ ಮೊಹಮ್ಮದ್ ಖಾನ್, ಆಚಾರ್ಯ ದೇವವ್ರತ್ ಸೇರಿ ಹಲವರ ಹೆಸರು ಕೂಡ ಇದೆ. ರೇಸ್ನಲ್ಲಿ ಏನೋ ತುಂಬಾ ಜನ ಇದ್ದಾರೆ. ಸೊ ಅಳೆದು ತೂಗಿ ಒಂದು ಹೆಸರನ್ನ ಫೈನಲ್ ಮಾಡಬೇಕಾಗತ್ತೆ. ಜೆ.ಪಿ. ನಡ್ಡಾ ಅವರಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು. ಸೊ ಚರ್ಚೆ ಮಾಡಿಬಿಟ್ಟು ಯಾರ ಹೆಸರನ್ನ ಫೈನಲ್ ಮಾಡ್ತಾರೆ ನೋಡ್ಬೇಕಾಗತ್ತೆ. ಸೊ ನಮ್ಮ ರಾಜ್ಯದ ಗವರ್ನರ್ ಹೆಸರು ಕೂಡ ಇರೋದ್ರಿಂದ ಒಂದು ಕುತೂಹಲ, ಈ ರೇಸ್ನಲ್ಲಿ ಅವ್ರ ಹೆಸರು ಇರೋದ್ರಿಂದ ಇವ್ರು ಆಯ್ಕೆ ಆಗ್ತಾರಾ ಆಗಲ್ವಾ ಅನ್ನೋದು ಇದೆ, ನೋಡಬೇಕಾಗತ್ತೆ. ಸೊ ಹೆಂಗೆ ಆಯ್ಕೆ ಮಾಡ್ತಾರೆ, ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡ್ತಾರೆ, ಯಾರನ್ನು ಆಯ್ಕೆ ಮಾಡ್ತಾರೆ, ಅಧಿಕೃತವಾಗಿ ಯಾರ ಹೆಸರು ಅನೌನ್ಸ್ ಮಾಡ್ತಾರೆ ನೋಡಬೇಕಾಗಿದೆ.